SIT ಅವರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ರಿಪೋರ್ಟ್ ಬರಲಿ. ರಿಪೋರ್ಟೇ ಕೊಟ್ಟಿಲ್ಲ. ರಿಪೋರ್ಟ್ ಇಲ್ಲ. ಯಾರಿಗೆ ಬಂತು? ಎಲ್ಲಪ್ಪ ಅದು ಸರಿ. ನನಗೆ ಬಂದಿಲ್ಲ. ನನಗೆ ಬಂದಿಲ್ಲ. ನಡೆಯ ತನಿಖೆ ನಡೀತಾ ಇದೆ. ಇನ್ನೂ ವರದಿ ಬಂದಿಲ್ಲ. ಪ್ರಿಲಿಮಿನರಿ ವರದಿನೂ ಬಂದಿಲ್ಲ. ಫೈನಲ್ ವರದಿನೂ ಬಂದಿಲ್ಲ. ಪ್ರತಿ ಸಾರಿನೂ ಕೂಡ ನನ್ನ ಹತ್ರಕ್ಕೆ ಬರಲ್ಲ. ಅವರು ಎಷ್ಟು ದುಡ್ಡಿದೆ ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ. ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ. ಅದು ನನ್ನ ಗಮನಕ್ಕೂ ಬರಲ್ಲ. ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ. ಗೊತ್ತಾಯ್ತಾ? ಅದು ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ. ಎಲ್ಲಿ ವರದಿ ಬಂದಿದೆ? ಎಲ್ಲಪ್ಪ ವರದಿ ಬಂದಿದೆ? ಎಲ್ಲಿ ಬಂದಿದೆ? ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ. ವರದಿ ಬಂದಿದೆ. ಎಂಕ್ವೈರಿ ನಡಿ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ನು ರಿಪೋರ್ಟ್ ಬಂದಿಲ್ಲ. ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡ್ಲಿ. ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ. ಆಮೇಲೆ ಎಲ್ಲ ಕ್ರಮ ತಗೊಳ್ಳೋದು. ಸಿದ್ದರಾಮಯ್ಯನವರು ಪತ್ರಕರ್ತರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದದ್ದು ಕೇಳಿಸ್ಕೊಂಡ್ರಲ್ಲ. ಅದನ್ನ ಹೆಂಗೆ ಕೂಗಾಡ್ತಾರೆ ಅಂತ. ರಿಪೋರ್ಟ್ ಬಂದಿದೆಯಾ? ಬಂದಿಲ್ಲ ಕಣ್ರಿ. ಬಂದಿಲ್ಲ ಕಣಯ್ಯ. ಯಾಕೆ ಸಿದ್ದರಾಮಯ್ಯನವರೇ? ಆಯ್ತು, ಹಂಗಿದ್ರೆ ಹಗರಣ ನಡೆದಿಲ್ವಾ ಹಗರಣ? ಅಲ್ರಿ, ಮುಂದೊಂದು ಹೆಣ ಬಿದ್ದಿದೆ. ಹೆಣಕ್ಕೆ ಎದೆಗೆ ಚಾಕು ಚುಚ್ಚಿರೋದು ಕಾಣಿಸ್ತಾ ಇದೆ. ಚಾಕುನೂ ಅಲ್ಲೇ ಇದೆಯಪ್ಪ. ಇದು ಮರ್ಡರ್ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ, ಆದ್ದರಿಂದ ನಾವು ಮರ್ಡರ್ ಕೇಸ್ ದಾಖಲೆ ಮಾಡ್ಕೊಳ್ಳಲ್ಲ ಅಂತ ಯಾರು ಹೇಳ್ತಾರ? ಹಾಂ, ಇದು ಮರ್ಡರ್ ಅಂತ ರಿಪೋರ್ಟ್ ಬಂದಿಲ್ಲ, ಆದ್ದರಿಂದ ನಾವು ಯಾರನ್ನು ಈ ಪ್ರಕರಣದಲ್ಲಿ ಬಂಧಿಸೋದಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ ರೀ. ಕಾಮನ್ ಸೆನ್ಸ್ ಇರೋರು ನೋಡಿದವ್ರಿಗೆ ಗೊತ್ತಾಗತ್ತೆ. ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇದೆಯಾ? ಇದರಲ್ಲಿ ಹಗರಣ ನಡೆದಿದೆಯೋ ಇಲ್ವೋ ಗೊತ್ತಾಗಬೇಕು ಅಂದರೆ ಡೇ 1 ಗೊತ್ತಾಗಿದೆ ರೀ. ಇದು ಡೇ 1 ಗೊತ್ತಾಗಿದೆ ಹಗರಣ ಆಗಿದೆ ಇದರಲ್ಲಿ ಅಂತ. ಯಾಕೆ ಸಿಟ್ಟಾಗುವಂಥದ್ದೇನಿದೆ? ಆಮೇಲೆ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಇಲ್ಲಿ ಅವರೊಂದು ಸ್ಪಷ್ಟೀಕರಣ ಕೊಡ್ತಾರಲ್ಲ, ನನ್ನ ಹತ್ರ ಬರೋದಿಲ್ಲ ಇದು, ನಾನು ಸೈನ್ ಹಾಕೋದಿಲ್ಲ ಇದಕ್ಕೆ. ನೀವು ಸೈನ್ ಹಾಕಿ 92 ಕೋಟಿ ರೂಪಾಯಿ ಅಕ್ರಮ ಖಾತೆಗೆ ಹೋಯಿತು ನಿಮ್ಮ ಇಲಾಖೆಯಿಂದ ಅಂತ ಹೇಳ್ತಾ ಇಲ್ಲ. ನಿಮ್ಮ ಇಲಾಖೆಯಲ್ಲಿ ಯಾವುದೋ ಅಧಿಕಾರಿ ಮಾಡಿದಾರಲ್ಲ ಅದನ್ನ. ಅದೇನೋ 3 ಕೋಟಿ ರೂಪಾಯಿ ಥ್ರೆಶೋಲ್ಡ್ ಅಂತ. 3 ಕೋಟಿಗಿಂತ ಜಾಸ್ತಿ ಹೋಗಬೇಕು ಅಂದರೆ ಉನ್ನತ ಅಧಿಕಾರಿಯೊಬ್ಬ ಬಂದು ಥಂಬ್ ಇಂಪ್ರೆಷನ್ ಕೊಟ್ಟ ಮೇಲೆ ಆ ದುಡ್ಡು ಟ್ರಾನ್ಸ್ಫರ್ ಆಗುತ್ತಂತೆ. ಅಷ್ಟು ಕಷ್ಟ ಇದೆಯಾ 92 ಕೋಟಿ ಯಾರು ಟ್ರಾನ್ಸ್ಫರ್ ಮಾಡಿದ್ರು ಅಂತ ತಿಳ್ಕೊಳ್ಳೋದಕ್ಕೆ? ನೀವು ಸಿದ್ದರಾಮಯ್ಯನವರೇ, ನೀವು ಈ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ತಿಂದಿದ್ದೀರಿ. ನೀವು 92 ಕೋಟಿ ರೂಪಾಯಿ ಅಲ್ಲಿಗೆ ಅಕ್ರಮ ಅಕೌಂಟಿಗೆ ಹಾಕಿ ಕಮಿಷನ್ ಹೊಡೆದಿದ್ದೀರಿ ಅಂತಲ್ಲ ಆರೋಪ ಇರೋದು. ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು ಕ್ರೂಷಿಯಲ್ ಆಗಿರುವ ಹಣಕಾಸು ಇಲಾಖೆಯನ್ನು ಸಂಭಾಳಿಸ್ತಾ ಇದ್ದೀರಿ. ಮತ್ತು ಹಣಕಾಸು ಇಲಾಖೆ ವಿಷಯದಲ್ಲಿ ಆಟ್ ಪ್ರೆಸೆಂಟ್ ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಯಾರೂ ಇಲ್ಲ. ನಿಮ್ಮ ಇಲಾಖೆಯಿಂದ 92 ಕೋಟಿ ರೂಪಾಯಿ, ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಹುಜೂರ್ ಖಜಾನೆ ನಂಬರ್ 2 ಇಂದ 92 ಕೋಟಿ ರೂಪಾಯಿ ಅಲ್ಲಿಗೆ ಹೋಗಿದೆ. ನನ್ನ ಇಲಾಖೆಯಿಂದ ಹೋಗಿದೆಯಪ್ಪ. ನೀವು ಅದಕ್ಕೆ ನೀವು ಯಾಕೆ ಮೈ ಮೇಲೆ ತಗೋತೀರಿ ಅದನ್ನು? ನಾನು ಸೈನ್ ಹಾಕೋದಿಲ್ಲ ರೀ, ನನ್ನ ಹತ್ರ ಬರೋದಿಲ್ಲ ಅದು. ವಿ ನೋ ಇಟ್. ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮ ಮೇಲೆ ಜವಾಬ್ದಾರಿಗಳು ತುಂಬ ದೊಡ್ಡ ಜವಾಬ್ದಾರಿಗಳಿರ್ತವೆ, ತುಂಬ ಕೆಲಸ ಇರುತ್ತೆ. ಆ 92 ಕೋಟಿ ರೂಪಾಯಿ ಫೈಲಿಗೆ ಯಾರೋ ಬಂದು ನಿಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡು ಹೋಗಿದ್ದಾರೆ, ನೋಡಿ ಇಲ್ಲಿ ಸಿದ್ದರಾಮಯ್ಯನವ್ರು ಸಹಿ ಇದೆ ಅಂತ ಯಾರೂ ಮಾತಾಡ್ತಿಲ್ಲ. ಬಟ್ ನಿಮ್ಮ ಇಲಾಖೆಯಿಂದ ಹೋಗಿರೋದು ನಿಜ. ನೀವು ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡಿ ಸಿದ್ದರಾಮಯ್ಯನವರೇ. 20-25 ವರ್ಷ ನಿಮ್ಮ ಸಾರ್ವಜನಿಕ ಬದುಕು ಅನ್ನೋದು ಬಿಳಿ ಅಂಗಿ ಇದ್ದಂಗಿದೆ. ಅದ್ರ ಮೇಲೊಂದು ಚುಕ್ಕೆ ಬಿದ್ದಿದೆಯಪ್ಪ. ಈಗ ನೀವು ಮುಖ್ಯಮಂತ್ರಿಯಾಗಿ SIT ಅವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ, ED ಅವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ, ನಾನೊಂದು ಇಂಟರ್ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಿಸ್ತೀನಿ ಅನ್ಬಹುದಾಗಿತ್ತಾ? ಇಲಾಖಾ ತನಿಖೆ ಮಾಡಿಸ್ತೀನಿ ರೀ. ಇಲಾಖಾ ತನಿಖೆ ಮಾಡಿಸಿ ಅದು ಹೆಂಗೆ ಹೋಯ್ತು, ಯಾರಿಂದ ಹೋಯ್ತು, ಯಾಕೆ ಹೋಯ್ತು? MG ರೋಡ್ನ ಯೂನಿಯನ್ ಬ್ಯಾಂಕಿನ ಬ್ರಾಂಚ್ನಲ್ಲಿ ತೆಗೆಯಲಾಗಿದ್ದ ಅಕೌಂಟು ಅದು ಅಕ್ರಮ ಅನ್ನೋದು ಗೊತ್ತೇ ಇರಲಿಲ್ವ ಅಧಿಕಾರಿಗಳಿಗೆ? ನಾನು ಇಂಟರ್ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಿಸ್ತೀನಿ ಅಂದಿದ್ರೆ ಹೌದು ಸಿದ್ದರಾಮಯ್ಯನವ್ರು ಅನ್ಬೋದಿತ್ತು. ನೀವು ಯಾಕೆ ಪ್ರಶ್ನೆ ಕೇಳಿದ ಪತ್ರಕರ್ತರ ಮೇಲೆ ಯಾಕೆ ಸಿಟ್ಟಾಗ್ತೀರಿ? ಅಷ್ಟು ಅರ್ಥ ಆಗೋದಿಲ್ಲ ನನಗಿದು.